ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಕೂಡ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಮಾಡಿರ್ತೀರಾ ಹಬ್ಬನ ಅಂತ ನಾನು ಕೂಡ ಭಾವಿಸ್ತೀನಿ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಡ್ತೀನಿ ಅಂತ ತೋರಿಸ್ತೀನಿ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ತಪ್ಪದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹಬ್ಬಕ್ಕೆ ನೀವು ಏನೇನು ತಿಂಡಿನ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ಹಾಗೆ ಏನೇನು ಅಡುಗೆ ಮಾಡ್ಕೊಂಡಿದ್ದೀರಾ ಅಂತಲೂ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ನಾನಂತೂ ಫೈನಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಮುಖಲಕ್ಷಣ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ ಅಮ್ಮನವರು. ತುಂಬಾ ಚೆನ್ನಾಗಿ ಸೀರೆನೂ ಕೂಡ ಈ ವರ್ಷ ಬಂತು. ನೋಡಿ, ಕೈ ಕಾಲೆಲ್ಲ ಯಾವ ರೀತಿ ಎಲ್ಲ ಸೆಟ್ ಮಾಡಿದ್ದೀನಿ ಅಂತ. ಹಬ್ಬನೂ ಕೂಡ ತುಂಬಾ ಚೆನ್ನಾಗಾಯಿತು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಎಲ್ಲ ನಾನು ಡೆಕೋರೇಷನ್ ಮಾಡಿದ್ದೀನಿ ಅಂತ. ಬನ್ನಿ, ಯಾವ ರೀತಿ ಪೂಜೆನ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಬೆಳಗ್ಗೆ ನಾನು ಯಾವ ರೀತಿ ರಂಗೋಲಿನ ಹಾಕ್ಕೊಂಡಿದ್ದೀನಿ ನೋಡಿ, ಎಷ್ಟು ಶೈನಿಂಗ್ ಕಾಣಿಸ್ತಿದೆ ಅಂತ. ಹಾಗೆಯೇ ಎಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನಾನು ಮುಖ ಎಲ್ಲ ಕವರ್ ಮಾಡಿದ್ದೀನಿ, ಒಂದು ಬಿಳಿ ಪರದೆನ ಹಾಕ್ಕೊಂಡು. ಫೈನಲಿ ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ನಾನು ಪರ್ದೆನ ರಿಮೂವ್ ಮಾಡ್ತಾ ಇದ್ದೀನಿ. ನಾವು ರೆಡಿ ಎಲ್ಲ ಮಾಡಾದ್ಮೇಲೆ ಈ ಥರ ಪರ್ದೆನ ಕ್ಲೋಸ್ ಮಾಡಿಬಿಡ್ತೀನಿ. ನನ್ನ ಮಗಳು ನೋಡಿ ಪೂಜೆನೂ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವಳು. ಬನ್ನಿ, ಯಾವ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ.
ಫೈನಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನೋಡಿ ನನ್ನ ಮಗಳು ಯಾವ ರೀತಿ ಇದ್ದಾಳೆ ಅಂತ. ಹಿಂದಕ್ಕೆ ತೋರಿಸು, ಹಿಂದಕ್ಕೆ ತೋರಿಸು. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯಮ್ಮ ನೀನು. ಸೂಪರಾಗಿ ಕಾಣಿಸ್ತಾ ಇದ್ದಿ. ಡ್ಯಾನ್ಸ್ ಮಾಡಂದ. ಇವು ನಿನ್ನ ಔಟ್ಫಿಟ್ಟು, ನಿನ್ನ ಜುಟ್ಟು. ಇದು ಫಸ್ಟ್ನೇ ವರ್ಷದಲ್ಲಿ ಏನೋ ತಗೊಂಡಿದ್ದವಳಿಗೆ, ಫಸ್ಟ್ನೇ ವರ್ಷದಲ್ಲಿ 2ನೇ ವರ್ಷದಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ. ಇವಾಗ ನಗಬತ್ತು. ನೋಡಿದ್ರಿ ಅಲ್ವಾ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ನನ್ನ ಮಗ ಇನ್ನು ಮಲಗಿದ್ದ, ಎದ್ದಿರಲಿಲ್ಲ ಅವನು. ಹಾಗೆ ಬನ್ನಿ ರಂಗೋಲಿ ಯಾವ ರೀತಿ ಹಾಳು ಮಾಡಿದೆ ಅಂತ ತೋರಿಸ್ತೀನಿ. ನಾಯಿ ನಮ್ಮ ಮನೆ ಮುಂದೆಗಡೆ ಅಂತೂ ರಂಗೋಲಿ ಅಂತೂ ಬಿಟ್ಟರೆ ಅದು ಇದ್ದಾಗಿರೋದಿಲ್ಲ. ನೋಡಿ ಯಾವ ರೀತಿ ಮಾಡಿದೆ ಅಂತ. ನೋಡಿ ನಿಮ್ಮ ಯಜಮಾನ್ರು ಯಾವ ರೀತಿ ಪೂಜೆನ ಮಾಡ್ತಾ ಇದ್ದಾರೆ ಅಂತ. ನಾನು ಒಬ್ಬಟ್ಟೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಒಬ್ಬಟ್ಟು, ಅನ್ನ, ಸಾಂಬಾರು, ಕಾಳುಗೊಜ್ಜು ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ಲಕ್ಷ್ಮಿ ಅಕ್ಕ ಮತ್ತು ಅವರ ಮಕ್ಕಳು ಕೂಡ ಬಂದಿದ್ದರು, ಪೂಜೆನ ಮಾಡ್ತಾ ಇದ್ದಾರೆ. ಹಾಗೆಯೇ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಫ್ರೆಂಡು ಇಬ್ಬರೂ ಬಂದಿದ್ದರು. ಅವ್ರಿಗೂ ಟಿಫನ್ ಎಲ್ಲ ಇಟ್ಕೊಟ್ಟಿದ್ದೆ. ನೆಕ್ಸ್ಟ್ ತಿಂದ್ಬಿಟ್ಟು ಅವರು ಇಬ್ಬರು ಕೆಲಸ ಐತೆ ಅಂತ ಹೋಗ್ತಾ ಇದ್ದಾರೆ ನೋಡಿ. ನಾನು ಹಾಗೇನೆ ಇರು ಅಂತ ಹೇಳಿರಲಿಲ್ಲ. ಅವರು ಅಮ್ಮ ಮಕ್ಕಳೆಲ್ಲ ಪೂಜೆನ ಮಾಡ್ತಾ ಇದ್ದಾರೆ ನೋಡಿ, ಮಂಗಳಾರತಿ ಮಾಡ್ತಿದ್ದಾರೆ. ನಾನು ಹೇಳ್ತಿದ್ದೆ ಮಂಗಳಾರತಿ ತಟ್ಟೆಗೆ ಕಾಸು ಹಾಕ್ಬಿಡಿ ಅಂತ. ನನ್ನ ಮಗ ಅಂತೂ ಯಾವುದೇ ರೀತಿ ಟೈಮುಗಳಿಗೆ ನೋಡಲ್ಲ, ಎನಿ ಟೈಮ್ ಟಿ ವಿ ಹಾಕೇ ಇರ್ತಾನೆ. ಮನೆ ತಾವಂತೂ ಇದ್ಬಿಟ್ರೆ ನೋಡಿ ಆನ್ ಮಾಡಿ ಬಿಟ್ಬಿಟ್ಟಿದ್ದಾನೆ. ನಮ್ಮಮ್ಮ ಬರ್ತೀನಿ ಅಂತ ಅಂದರು, ಬರಲಿಲ್ಲ ಇವತ್ತು. ಹಾಗೆಯೇ ನಾನು ಲಕ್ಷ್ಮಿ ಅಕ್ಕ ನನ್ನ ಫ್ರೆಂಡ್ ಕಾವ್ಯರ ಮನೆಗೆ ಹೋದ್ವಿ. ಅವರು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ಹಾಗೆಯೇ ಅರಿಶಿನ ಕುಂಕುಮ ತಗೊಂಡು ಬಂದ್ವಿ. ನಾನು ಕೂಡ ಎಲ್ಲ ಅರಿಶಿನ ಕುಂಕುಮಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಹೂ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಒಂದೊಂದು ಕಮಲದ ಹೂ ಥರ ಅರಳಿದೆ ನೋಡಿ, ತುಂಬಾ ಚೆನ್ನಾಗಿ ಬರ್ತಿದೆ ಗಿಡ ಮಾತ್ರ. ನನಗಂತೂ ತುಂಬಾ ಖುಷಿ ಆಯಿತು. ಅದೇ ರೀತಿ ಹೂಗಳು ಕೂಡ ತುಂಬಾ ಬಿಡ್ತಿವೆ. ಹಾಗೆಯೇ ಸಂಜೆ ಟೈಮಲ್ಲಿ ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ನಾನು ಹಾಕಿರುವಂತಹ ಸ್ಯಾರಿ ಹೇಗಿದೆ ಅಂತ. ಹಾಗೆಯೇ ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಪ್ಪನೂ ಕೂಡ ಬಂದಿದ್ದರು ಇವತ್ತು, ಕೂತ್ಕೊಂಡು ಟಿ ವಿನ ನೋಡ್ತಾ ಇದ್ರು. ನಾನು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಪೂಜೆ ಮಾಡಬೇಕಾದ್ರೆ ಕೈಯಲ್ಲಿ ಗಂಟೆ ಎಲ್ಲ ಇರಬಾರ್ದು. ಗಂಟೆ ಸೌಂಡ್ಗೆ ನಾನು ಪೂಜೆ ಮಾಡಬೇಕಾದ್ರೆ ಬೇಡ್ಕೊಳ್ಳೋದನ್ನೇ ಮರೆತು ಬಿಡ್ತೀನಿ ನಾನು. ಪೂರ್ತಿ ನನ್ನ ಗಮನ ಇವೆಲ್ಲ ಗಂಟೆ ಮೇಲೆ ಇದ್ಬಿಡುತ್ತೆ ಅಂತ ನಾನು ಗಂಟೆನ ಬಾರ್ಸೋಕ್ಕೆ ಹೋಗಲ್ಲ. ಆದಷ್ಟು ಮನೆಯಲ್ಲಿ ನಮ್ಮ ಹಸ್ಬೆಂಡು ಮತ್ತು ಮಕ್ಕಳಿರ್ತಾರಲ್ಲ ಅವ್ರಿಗೆ ಕೊಟ್ಬಿಡುತ್ತೀನಿ. ಅವರು ಗಂಟೆನ ಬಾರಿಸ್ತಾ ಇರ್ತಾರೆ. ನಾನು ಹಾಗೆ ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ. ಆದಷ್ಟು ಲಕ್ಷ್ಮೀ ತಾಯಿ ಹತ್ರ ನಾವು ಬೇಡ್ಕೊಂಡಿದ್ದೆಲ್ಲ ನೆರವೇರುತ್ತೆ. ನಾವೇನಾದರೂ ತಗೊಳ್ಬೇಕು ಅಂತ ಬೇಡಿಕೊಂಡ್ರೆ ಅದನ್ನು ಕೂಡ ನೆರವೇರುತ್ತೆ. ಹಾಗೆ ನಮ್ಮ ಅಪ್ಪನೂ ಕೂಡ ಟಿ ವಿ ನೋಡ್ತಾ ಇದ್ದಾರೆ ಕೂತ್ಕೊಂಡು. ನೋಡಿ ನನ್ನ ಮಕ್ಕಳು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ. ಹಾಗೆ ನಾನು ಕೂಡ ಅರಿಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರಸಾದಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ಬಂದವ್ರಿಗೆಲ್ಲ ಕೊಡೋಕ್ಕೆ ಅಂದ್ಬಿಟ್ಟು ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ. ನೋಡಿ ನಮ್ಮ ಗಿಡದಲ್ಲಿ ಎಷ್ಟೊಂದು ರೋಸ್ ಬಿಟ್ಟಿದೆ ಅಂತ. ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾದಮೇಲೆ ನಾನು ಕೂಡ ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದರೆ, ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಾಧ್ಯವಾದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋದನ್ನು ಮರಿಬೇಡಿ.